ದೀರ್ಘಾವಧಿ ಧಾರ್ಮಿಕ ಸಭೆ, ಹೆಚ್ಚು ಮಾತಾಡುವುದಿಲ್ಲ. ತುಂಬ ವಿಚಾರಗಳನ್ನು ನೀವೆಲ್ಲ ಕೇಳಿದ್ದೀರಿ. ಆದರೂ ಕರ್ತವ್ಯದ ದೃಷ್ಟಿಯಿಂದ ಜೀವನದಲ್ಲಿ ಇಂಥ ಅಪರೂಪದ ಕ್ಷಣ, ಇಲ್ಲಿಯ ಕಲ್ಲು ಅರಳಿಸಿ ಶಿಲ್ಪವನ್ನಾಗಿ ಮಾಡಿದ್ದಾರೆ. ಇಲ್ಲಿಯ ವಿಚಾರಗಳಿಗೆ ನ್ಯಾಯವನ್ನು ಒದಗಿಸಿದ್ದಾರೆ. ಕರ್ನಾಟಕದ ರಾಜಕಾರಣದಲ್ಲಿ ಏಕೀಕರಣದ ಹೋರಾಟಕ್ಕಾಗಿ ಬಹಳ ದೊಡ್ಡ ಹೆಸರು ಅದು ನಮ್ಮ KB ಜಿನರಾಜ್ ಹೆಗ್ಡೆ ಅವರದು. ಜಿನರಾಜ್ ವಕೀಲರು ಅಂದರೆ ಬಹಳ ಪ್ರಸಿದ್ಧರಾಗಿದ್ದರು. ಬ್ರಾಣಬೆಟ್ಟು ಮತ್ತು ಇಲ್ಲಿಯ ಎಲ್ಲ ಗುತ್ತು ಮನೆತನಗಳು ಕೃಷಿಗೆ ಬಹಳ ವಿಶಿಷ್ಟವಾದ ಹೆಸರನ್ನು ಕೊಟ್ಟಂಥ ಒಂದು ಸ್ಥಾನ. ಸಸ್ಯ ಶ್ಯಾಮಲವಾಗಿ ಒಳ್ಳೆಯ ಉನ್ನತವಾಗಿರ್ತಕ್ಕಂಥ ವೃಕ್ಷಗಳನ್ನು ನೋಡಬೇಕಾದ್ರೆ ನಮ್ಮ ಸುತ್ತಮುತ್ತಲಿನಲ್ಲಿ ಬೃಹದಾಕಾರದಲ್ಲಿ ನಮಗೆ ನಲ್ಲೂರಿನವರಿಗೆ, ಮೂಡುಬಿದ್ರಿಯವರಿಗೆ, ಕಾರ್ಕಳದವರಿಗೆಲ್ಲ ಮಧ್ಯದಲ್ಲಿ ಸಿಗುವುದು ಸಮೃದ್ಧವಾಗಿರುವಂಥ ರೆಂಜಾಳದ ಕಾಡು. ಹಾಗಾಗಿ ಇಲ್ಲಿಯ ಆಧ್ಯಾತ್ಮ ಕೇಂದ್ರಗಳು, ಇಲ್ಲಿ ಅನೇಕ ಮಠಮಾನ್ಯಗಳು ಇವೆ. ವಿಶೇಷವಾಗಿ ನಮಗೆ ಅನೇಕ ಸಂದರ್ಭಗಳಲ್ಲಿ ಇಲ್ಲಿ ಬರುವುದಕ್ಕೆ ಅವಕಾಶಗಳು ಒದಗಿವೆ. ನಮ್ಮೆಲ್ಲ ಪೂರ್ವಾಶ್ರಮದಲ್ಲಿದ್ದಾಗ, ಬಾಲಕರ ಅವಸ್ಥೆಯಲ್ಲಿದ್ದಾಗ ಇಲ್ಲಿಯ ಮನೆತನಗಳ ಬಗ್ಗೆ, ಬ್ರಾಣಬೆಟ್ಟಿನ ಬಗ್ಗೆ ವಿಶೇಷವಾಗಿ ಉಲ್ಲೇಖವನ್ನು ಮಾಡ್ತಾ ಅದನ್ನು ನಾವೆಲ್ಲ ನೆನಪು ಮಾಡ್ತೇವೆ. ಈ ಸಂದರ್ಭದಲ್ಲಿ ಪಂಚಕಲ್ಯಾಣದ 3 ದಿನದ ಕಾರ್ಯಕ್ರಮಕ್ಕೆ ಬಂದಾಗ ಬಸದಿಯ ದೃಶ್ಯಗಳನ್ನು ನೋಡಿ ತುಂಬ ಮನಸ್ಸು ತುಂಬಿ ಬಂತು. ಬಹಳ ಸುಂದರವಾಗಿ ಬಸದಿಯನ್ನು ನಿರ್ಮಾಣ ಮಾಡಿದ್ದಾರೆ. ಭಗವಾನ್ ಚಂದ್ರಪ್ರಭ ಸ್ವಾಮಿ ಮತ್ತು ನೇಮಿನಾಥ ಸ್ವಾಮಿಯ ಪಚ್ಚೆಯ ಬಿಂಬ ನಮಗೆ ಸಿದ್ಧಕೂಟದಲ್ಲಿ ಹೋದಾಗ ಸಿದ್ಧರ ದರ್ಶನ ಮಾಡಿದ ಅನುಭವ ಇಲ್ಲಿಯ ಒಂದು ಮೂರ್ತಿಯಲ್ಲಿ, ಪಚ್ಚೆಯ ಮೂರ್ತಿಯಲ್ಲಿ ನಮಗೆ ಕಾಣ್ತದೆ. ಬಹಳ ಆನಂದ ಆಗಿದೆ. ನೀವೆಷ್ಟು ಪುಣ್ಯವಂತರು ಅನ್ನುವ ಭಾವನೆ ಬಂತು. ಚಾಂಡಾಲವನ್ನು ಓದಿದಾಗ ಹೇಳ್ತದೆ, ಒಂದು ಗಾಳಿ ಜೀವವಾಗಿ ಎಲ್ಲರ ಪ್ರಾಣಕ್ಕೆ ಅವರವರ ಪಾತ್ರಕ್ಕೆ ಅನುಗುಣವಾಗಿ ಅದು ಇರ್ತದೆ. ಅದನ್ನು ಬಿಟ್ಟರೆ ಆ ಜೀವ ನಿರ್ಜೀವವಾಗುತ್ತದೆ ಅಂತ. ಹಾಗೆ ಗಾಳಿಯಂತೆ ಪೃಥ್ವಿ ಅದು ಒಂದು ಕಾಯದ ಜೀವ, ಜಗತ್ತಿನ ಎಲ್ಲ ಜೀವಗಳಿಗೆ ಆಶ್ರಯವನ್ನು ಕೊಡ್ತದೆ. ಅದು ಏಕೇಂದ್ರಿಯ ಜೀವ, ಅದರಲ್ಲಿ ಅಗಾಧವಾಗಿರ್ತಕ್ಕಂಥ ಶಕ್ತಿ ಇದೆ. ಅದೇ ರೀತಿಯಾಗಿ ಜಲ ಅದು ವಿಶೇಷವಾಗಿರ್ತಕ್ಕಂಥ ಒಂದು ವಿಶಿಷ್ಟತೆಯನ್ನು ಹೊಂದಿದೆ. ಮತ್ತೊಂದು ಶಾಖ, ಸೂರ್ಯ ಅಥವಾ ಬೆಂಕಿ, ಇದು ಈ ಒಂದೊಂದು ಇಂದ್ರಿಯದ ಜೀವಗಳು ಅಂತ. ಇದಕ್ಕೆ ಸ್ಥಾವರಕಾಯ ಜೀವಗಳು ಅಂತ ಹೇಳ್ತಾರೆ. ಈ ಜೀವವೇ ಬೆಳೆದು 2 ಇಂದ್ರಿಯವಾಗುತ್ತದೆ, 2 ಇಂದ್ರಿಯವೇ 3 ಇಂದ್ರಿಯವಾಗುತ್ತದೆ, 3 ಇಂದ್ರಿಯವು 4 ಇಂದ್ರಿಯವಾಗಿ ಚಿಟ್ಟೆ, ಮಿಡತೆ ಇತ್ಯಾದಿಗಳಾಗಿ ಹೇನು ಆಗಿ ಬೇರೆ ಬೇರೆ ರೀತಿಯ ಪರಿವರ್ತನೆ ಹೊಂದಿ ಈ 84 ಲಕ್ಷ ಹುಟ್ಟುವ ಯೋನಿಗಳಿಗೂ ಕೂಡ ನಮಗೂ ಜೀವಕ್ಕೆ ಸಂಬಂಧ ಇದೆ ಅನ್ನುವುದನ್ನು ಜೈನ ಧರ್ಮ ಹೇಳ್ತದೆ. ಹಾಗಾಗಿ ನಾಯಿ, ಬೆಕ್ಕು, ಪಶು, ಪಕ್ಷಿ, ಪ್ರಾಣಿ ಪ್ರಪಂಚ, ಸಸ್ಯ ಪ್ರಪಂಚ ಎಲ್ಲ ಜಗತ್ತಿನ ಜೀವದ ಚರಾಚರ ವಸ್ತುಗಳಿಗೆ ಇರತಕ್ಕಂಥ ಸಂಬಂಧವನ್ನು ಹೇಳಿ ಬಹಳ ಅಗಾಧವಾಗಿರ್ತಕ್ಕಂಥ ನಮ್ಮ ಕತೆ ಇವತ್ತು ನಿನ್ನೆಯದಲ್ಲ. ಅದು ಸ್ಪರ್ಶೇಂದ್ರಿಯದಿಂದ, ರಸನೇಂದ್ರಿಯದಿಂದ, ಘ್ರಾಣೇಂದ್ರಿಯದಿಂದ, ಚಕ್ಷುರೇಂದ್ರಿಯದಿಂದ ಮತ್ತು ಕರ್ಣೇಂದ್ರಿಯದಿಂದ ತೊಡಗಿ ಇವತ್ತಿನ ಈ ಮನುಷ್ಯ ಭವದವರೆಗೆ ಅನೇಕ ರೀತಿಯ ಹುಟ್ಟು ಸಾವು ಅನ್ನುವ ರೀತಿಯಲ್ಲಿ ಕೆಲವರ ಕಾಲ್ನಡೆಗೆ ಬಿದ್ದು, ಕೆಲವೇ ಬೆಂಕಿಗೆ ಒಳಗಾಗಿ, ಮತ್ತೆ ಗಾಳಿಗೆ ಆಗಿ, ಮಳೆಗಾಗಿ, ಬಿರುಸುಗೊಂಡ ಸಿಡಿಲಿಗಾಗಿ ನನ್ನತನವನ್ನು ನಾನು ಕಳೆದು ಮತ್ತು ಹುಟ್ಟು ಬಂದಿದ್ದೇನೆ, ಮತ್ತೆ ಮರಣಿಸಿದ್ದೇನೆ ಅನ್ನುವ ಕಥೆಗಳನ್ನು ಕೇಳ್ತಾ ಕೇಳ್ತಾ ಚಾರ್ಡಾದಲ್ಲಿ ಹೇಳ್ತಾರೆ. ಅನೇಕ ರೀತಿಯ ಪ್ರಸಂಗದಲ್ಲಿ ಏನೋ ಒಂದು ಅನಂತ ಕಾಲದ ಪುಣ್ಯದ ಫಲದಿಂದ ಈ ಜೀವ ಮನುಷ್ಯನಾಗಿ ಹುಡ್ತದೆ ಅಂತ. ಹೆಚ್ಚು ದೀರ್ಘಾವಧಿಯ ಪ್ರವಚನವನ್ನು ಹೇಳುವುದಿಲ್ಲ, ಮುಂದೆ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ. ಆದರೂ ಕೆಲವು ವಿಚಾರಗಳನ್ನು ಇಲ್ಲಿ ಹೇಳ್ತೇವೆ. ಈ ಮನುಷ್ಯನಾಗಿ ಹುಟ್ಟಿ ಬರಬೇಕಾದ್ರೆ ಸಂಪತ್ತು ಹೇಳಿದ್ರಲ್ಲ, ಧರ್ಮ ಮತ್ತು ಹಣ, ಸುಖ ಅಂತ. ಈ ಸುಖ ಅನ್ನೋದಕ್ಕಿಂತಲೂ ಮುಖ್ಯವಾಗಿ 5 ಇಂದ್ರಿಯಗಳು ಸಕ್ರಿಯವಾಗಿದ್ದು ಮತ್ತು ಧರ್ಮ ಇದ್ದರೆ ಅವನಷ್ಟು ಸುಖಿ ಜಗತ್ತಿನಲ್ಲಿ ಯಾರೂ ಇಲ್ಲ ಅಂತ. ಹಾಗಾಗಿ ಮನುಷ್ಯ ಭವದಲ್ಲಿ ಸಮ್ಯಕ್ ದರ್ಶನ, ಜ್ಞಾನ ಚಾರಿತ್ರ ಅನ್ನುವ ಈ ರತ್ನತ್ರಯವನ್ನು ನಿಧಿಯಾಗಿ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳತಕ್ಕಂಥ ಶಕ್ತಿ ಇರುವುದು ಅದು ಕೇವಲ ಮನುಷ್ಯನಿಗೆ ಮಾತ್ರ. ಅಂಥ ಸೌಭಾಗ್ಯವನ್ನು ಕಲ್ಪಿಸಿಕೊಡತಕ್ಕಂಥ
ಆ ಮನಸ್ಸನ್ನು ಮತ್ತೆ ಕೊಡತಕ್ಕಂಥ ಮತ್ತು ಸರ್ವೋದಯ ಧರ್ಮತೀರ್ಥದ ಒಂದು ಪ್ರತೀಕವಾಗಿರ್ತಕ್ಕಂಥ ಜಿನಮಂದಿರಗಳು ನಮ್ಮ ಪ್ರಕ್ಷುಬ್ಧಗೊಂಡಂಥ ಮನಸ್ಸನ್ನು ಪ್ರಫುಲ್ಲಿತಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತವೆ. ಹಾಗಾಗಿಯೇ ನಮ್ಮ ಈ ಇಂದ್ರಿಯದಲ್ಲಿ ಮನೋ ಇಂದ್ರಿಯ ಅನ್ನುವ ಈ ಮನಸ್ಸನ್ನು ನಿರ್ಮಲಗೊಳಿಸತಕ್ಕಂಥ ವಿಚಾರಕ್ಕಾಗಿ ಈ ಧರ್ಮಗ್ರಂಥಗಳಿವೆ, ಸ್ವಾಧ್ಯಾಯ ಇದೆ, ಸಂಯಮ ಇದೆ. ಹಾಗಾಗಿ ನಾವು ಯಾರಲ್ಲಿ ಅನುಕಂಪವನ್ನು ತೋರಿಸತಕ್ಕದ್ದು ಅನ್ನುವಾಗ ಕೇವಲ ನಮ್ಮ ಧರ್ಮದವರಿಗೆಲ್ಲ, ಪಶು ಪಕ್ಷಿಗಳಿಗೆ, ಪ್ರಾಣಿ ಮಾತ್ರರಿಗೆ, ಮನುಷ್ಯ ಮಾತ್ರರಿಗೆ, ಅವುಗಳಿಗೆ ಬಿಸಿಲಾದಾಗ ಎಷ್ಟು ಬಿಸಿಲು ಬರ್ತಾ ಇದೆ, ನಮಗೆ ಯಾರಿಗಾದರೂ ಕೇಳಿ ನೀರನ್ನು ಪಡಿಬಹುದು. ಆದರೆ ಪಕ್ಷಿಗಳಿಗೆ ಹಾಗಲ್ಲ. ಆಗ ನನ್ನ ಮನೆಯ ಮೇಲೆ ಅಥವಾ ತೋಟದಲ್ಲಿ ಒಂದು ಕುಡಿಯುವುದಕ್ಕೆ ಪಕ್ಷಿಗಳಿಗಾದರೂ ಪಾತ್ರೆಯನ್ನು ಇಡ್ತೇನೆ ಅನ್ನುವ ಭಾವ ಇದೆಯಲ್ಲ, ಇದು ಸರ್ವಾನುಕಂಪ ಎಂದು ಪರಿಗಣಿಸಲ್ಪಡ್ತದೆ. ಇನ್ನು ಧರ್ಮಾನುಕಂಪ ಅನ್ನೋದು ನಮ್ಮ ಮನೆಗೆ ಅಥವಾ ನಮ್ಮ ಊರಿಗೆ ಬಂದಂಥ ಸಾಧು ಸಂತರಿಗೆ ನಾನು ಭಕ್ತಿಯಿಂದ, ನವದಾ ಭಕ್ತಿಯಿಂದ ಮನಶುದ್ಧಿ ಇದೆ, ವಚನ ಶುದ್ಧಿ ಇದೆ, ಕಾಯಶುದ್ಧಿ ಇದೆ, ಆಹಾರ ಜಲ ಶುದ್ಧಿ ಇದೆ ಅಂತ ಹೇಳಿ ಮತ್ತು ಆಸನದಲ್ಲಿ ಉಚ್ಚಾಸನದಲ್ಲಿ ವಿರಾಜಮಾನರಾಗಿ ಅಂತ ಹೇಳಿ ಪಾದ ಪ್ರಕ್ಷಾಲನೆ ಮಾಡಿ ನಮಸ್ಕಾರವನ್ನು ಮಾಡಿ ಕೊಡತಕ್ಕಂಥ ಆಹಾರದಾನ ವಿಧಿ ಅದು ಶ್ರೇಷ್ಠ ಅತಿಥಿಯಾದಂಥ ದಿಗಂಬರ ಸಾಧುಗಳಿಗೆ ವಸ್ತ್ರಧಾರಿಗಳಾದ 11 ನೆಲೆಗಳು ಅಂತ ಹೇಳಿದ್ದಾರೆ. ಪ್ರತಿಮಾಧಾರಿ ಅಂದರೆ ಭಗವಂತನ ಪೂಜೆಯನ್ನು ಅಭಿಷೇಕವನ್ನು ಮಾಡದೆ ಒಂದು ಬಿಂದು ನೀರನ್ನು ಕೂಡ ತೆಗೆದುಕೊಳ್ಳುವುದಿಲ್ಲ ಅನ್ನುವ ಅರ್ಥದಲ್ಲಿ ಒಂದೊಂದು ನೆಲೆ ದರ್ಶನ ಪ್ರತಿಮಾ, ವೃತಿಕ ಪ್ರತಿಮಾ ಅನ್ನುವ 11 ನೆಲೆಗಳು, 11 ಮೆಟ್ಟಿಲುಗಳು, ಶ್ರದ್ಧಾವಾನ್, ವಿವೇಕವಾನ್, ಕ್ರಿಯಾವಾನ್ ಅಂತ ಹೇಳುವವನಿಗೆ ಕೊನೆಗೆ ತನ್ನ ಜೀವನದ ಪರ್ಯಾವಸನ ತ್ಯಾಗಿಯಾಗುವುದರ ಮೂಲಕ ಅಂತ ಹೇಳುವವರು ಮಾತ್ರ ಪ್ರತಿಮಾಧಾರಿಗಳಾಗ್ತಾರೆ. ಹಾಗಾಗಿ ನಿಮ್ಮ ರೆಂಜಾಳಕ್ಕೆ ಒಬ್ಬರು ಸಾಧುಗಳು ಆಗುವುದನ್ನು ಗುರುತಿಸಿಕೊಂಡಂಥ ಒಂದು ವ್ಯಕ್ತಿ ಅದು ಜಯಮಾಲಮ್ಮನವರು. ಹಾಗೆ ಇನ್ನೊಬ್ಬರು ಜಯಮಾಲ ಇದ್ದಾರೆ, ಅವರು ಚಿತ್ರಗಳ ಮೂಲಕ ರಚನೆ ಮಾಡ್ತಾರೆ. ಮತ್ತೊಬ್ಬರು ಡಾಕ್ಟ್ರ್ ಇದ್ದಾರೆ, ನಮ್ಮದು ಬ್ರಾಣಬೆಟ್ಟು ಪಾರ್ಶ್ವನಾಥ್ ಹೆಗ್ಡೆ ಅವರ ಅಕ್ಕ. ಅವರು ಭಾಳ ಒಂದು ಪ್ರಸಿದ್ಧವಾದ ಪ್ರಸೂತಿ ವೈದ್ಯೆಯಾಗಿ ಹೆಸರು ಪಡೆದಿದ್ದಾರೆ. ಎಂಥ ಒಂದು ಜ್ಞಾನಿಗಳು, ತುಂಬ ಸಂತೋಷ ಆಗ್ತದೆ. ಪಾರ್ಶ್ವನಾಥ ಹೆಗ್ಡೆ ಅವ್ರನ್ನ ಹೆಚ್ಚು ಮಾತಾಡಿಸಿದ್ದು ನಾವು, ವರ್ಧಮಾನರನ್ನು ಮಹಾವೀರರನ್ನು ಹೆಚ್ಚು ಮಾತಾಡಿಸಿಲ್ಲ. ಆದರೆ ಅವರು ಹೆಚ್ಚು ಕಾರ್ಯತತ್ಪರರಾಗಿ, ಕ್ರಿಯಾಶಾಲರಾಗಿ ಇಲ್ಲಿ ಎಲ್ಲ ಸಮುದಾಯದವರನ್ನು ಒಂದು ಮಾಡಿ ಇವತ್ತು ರೆಂಜಾಳ ಅದ್ಭುತವಾಗಿ ಇಷ್ಟು ಹೊತ್ತಾದರೂ ಕೂತಿದ್ದಾರಲ್ಲ, ನಮಗೆ ಆಶ್ಚರ್ಯ ಆಗೋದು. ನಾವು 7 ಗಂಟೆಗೆ 8 ಗಂಟೆಗೆ ಎಲ್ಲರೂ ಅವರವರು ಫಲಾರ ಮಾಡಿ ಓಡ್ತಾರೆ. ಅದು ನಿಜವಾದ ಫಲಾರ ಜ್ಞಾನದಲ್ಲಿದೆ ಅಂತ ಹೇಳಿ ನೀವು ಕೂತಿದ್ದೀರಿ, ನಮಗೆ ನಿಜವಾಗಿ ಸಂತೋಷ ಆಗಿದೆ. ಇದನ್ನೇ ಧರ್ಮಾನುಕಂಪ ಅಂತ ಹೇಳುವಂಥದ್ದು. ವಿಶ್ವಾನುಕಂಪ, ಸರ್ವಾನುಕಂಪ ಅನ್ನುವುದೇ ಅನುಕಂಪ. ಅನುಕಂಪ ಅಂದರೆ ಕಂಪ್ಯಾಷನ್. ಕಂಪ್ಯಾಷನ್ ಅಂದರೆ ದಯೆ, ಕರುಣೆ. ಅದು ನಮ್ಮಲ್ಲಿ ಮನಸ್ಸಿನಲ್ಲಿ ಮೂಡದಿದ್ದರೆ ಮತ್ತೆ ಧರ್ಮ ಏನು? ಹಾಗಾಗಿ ಧರ್ಮ ಎನ್ನುವುದು ಪೂಜೆಯಲ್ಲ, ಧರ್ಮ ಅನ್ನುವುದು ಕೇವಲ ಮೂರ್ತಿಗಳ ಪ್ರತಿಷ್ಠಾಪನೆ ಅಲ್ಲ. ಧರ್ಮ ಅನ್ನುವುದು ಅಂಕುರಿಸಲ್ಪಟ್ಟ ಪರಿಪೂರ್ಣವಾದ ಸರ್ವಜ್ಞನ ಹಿತವಾದ ಮಧುರವಾದ ವಚನಗಳನ್ನು ಕೇಳುತ್ತಾ ಅವನು ಹೇಗೆ ಪರಿಪೂರ್ಣನಾಗಿದ್ದಾನೋ ಆ ಪರಿಪೂರ್ಣನಾಗುವ ಅರ್ಹತೆ ನಮ್ಮಲ್ಲೂ ಇದೆ ಅನ್ನುವ ಗುರುತಿಸಿ ಅದರಲ್ಲಿ ಧರ್ಮವನ್ನು ಅಂಕುರಿಗೊಳಿಸತಕ್ಕಂಥ ಒಂದು ವಿಚಾರ ಇದೆಯಲ್ಲ, ಅದೇ ಧರ್ಮಾನುಕಂಪ. ಹಾಗಾಗಿ ಇಲ್ಲಿ ಎಷ್ಟು ಜೀವಗಳಿದ್ದಾವೋ ಅಷ್ಟು ಭವ್ಯರಿದ್ದಾರೆ, ಎಷ್ಟು ಭವ್ಯರಿದ್ದಾರೋ ಅಷ್ಟು ಭಗವಂತರಾಗುವವರಿದ್ದಾರೆ ಅನ್ನುವ ಅರ್ಥ. ಹಾಗಾಗಿ ನಮ್ಮ ಜೈನ ಧರ್ಮದಲ್ಲಿ ಭಗವಂತ ಆಗುವ ಅವಸ್ಥೆ ಮತ್ತು ಭಕ್ತನಾಗುವ ಅವಸ್ಥೆಯ ಪರಿವರ್ತನೆಗಳನ್ನು ಹೇಳ್ತಾ ಇದೆ. ನಾನು ಗಾಳಿಯಾಗಿ, ಜಲವಾಗಿ, ಅಗ್ನಿಯಾಗಿ ಪರಿವರ್ತಿಸಲ್ಪಟ್ಟು 100 ಜನ್ಮಗಳನ್ನು ತಳೆದು ಹಾವಾಗಿ, ಸರೀಸೃಪವಾಗಿ, ಮರದ ಹಣ್ಣಾಗಿ ಇದ್ದೇನಲ್ಲ, ಅದೇ ಹಣ್ಣು ನಾನಂತ ತಿಳಿದುಕೊಳ್ಳಬೇಕು. ಅದೇ ಇಲ್ಲಿ ಇಟ್ಟಂಥ ಗಿಡಗಳು ನನ್ನ ಜನ್ಮದ ಹಿಂದಿನ ಪರಿವರ್ತನೆಯ ಪರ್ಯಾಯ ಎಂದು ತಿಳಿದುಕೊಳ್ಳಬೇಕು. ನೀರನ್ನು ವ್ಯರ್ಥಗೊಳಿಸಬಾರದು, ಗಿಡವನ್ನು ಮುರಿಯಬಾರದು, ಹಣ್ಣನ್ನು ವ್ಯರ್ಥಗೊಳಿಸಬಾರದು ಅನ್ನುವ ಭಾವನೆ ಮೂಡಿದಾಗ ನನ್ನ ಸಂಬಂಧಗಳು ಪಕ್ಷಿಯಿಂದ ಇದೆ, ನನ್ನ ಸಂಬಂಧಗಳು ಸರೀಸೃಪದಿಂದ ಇದೆ, ನನ್ನ ಸಂಬಂಧಗಳು ವೃಕ್ಷದಿಂದ ಇದೆ, ಬಂಡೆಯಿಂದಿದೆ, ಕಲ್ಲಿನಿಂದ ಇದೆ, ಧೂಳಿನಿಂದ ಇದೆ, ಮಣ್ಣಿನಿಂದ ಇದೆ ಅಂತ ಹೇಳುವಾಗ ನನ್ನ ಸಂಬಂಧಗಳು ಎಷ್ಟು ವ್ಯಾಪಕವಾಗಿದೆ. ಹಾಗಾದರೆ ಈ ಸಂಬಂಧವನ್ನು ಕಡಿದುಕೊಳ್ಳುವ ಉಪಾಯ ಎಂತ ಅದು ಅನ್ನುವುದು ಪ್ರಶ್ನಿಸಿದಾಗ ನಮಗೆ ಆಗ ಸಿಗುವಂಥ ಉತ್ತರ ಅತ್ಯಂತ ಶ್ರೇಷ್ಠವಾದಂಥ ಉತ್ತರ. ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರವನ್ನು ನಿನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳು. ಈ ಭಗವಂತನಾಗುವ ಕ್ಷಣದಿಂದ ಹುಟ್ಟು ಸಾವುಗಳನ್ನು ಕಳೆದುಕೊಳ್ಳುವ ಆ ಕ್ಷಣ ಬರುತ್ತದೆ. ಅದಕ್ಕಾಗಿ ಬೇಕಾಗಿರ್ತಕ್ಕಂಥ ಜ್ಞಾನವನ್ನು ಸಂಗ್ರಹ ಮಾಡತಕ್ಕದ್ದು. ಆ ಜ್ಞಾನ ಅನ್ನುವುದು ನಿನಗೆ ಬರಬೇಕಾದ್ರೆ ನಿನ್ನಲ್ಲಿ ಹಿಂದಣ ಭವದ
ದಾನದ ಗುಣ, ಭವ್ಯಾತ್ಮರಿಗೆ ಸಹಕರಿಸಿದ ಗುಣ, ಪಂಚಕಲ್ಯಾಣದಂಥ ಶ್ರೇಷ್ಠ ಕಾರ್ಯಗಳಲ್ಲಿ ನಿನ್ನನ್ನು ನೀವು ಸಮರ್ಪಿಸಿಕೊಂಡ ಗುಣ, ದೇವಪೂಜೆ, ಗುರುಪಾಸ್ತಿ, ಸ್ವಾಧ್ಯಾಯ, ಸಂಯಮ, ತಪಸ್ಸು, ದಾನ ಅನ್ನುವ 6 ಕ್ರಿಯೆಗಳನ್ನು, ಅರಿಷಡ್ ವರ್ಗಗಳನ್ನು ದೂರೀಕರಿಸಿದಂಥ ಸಂದರ್ಭದಲ್ಲಿ ಸಿಕ್ಕಿದಂಥ ಗುಣ ಅನ್ನುವುದನ್ನು ನಾವು ತಿಳಿದುಕೊಳ್ಳಬೇಕಾಗುತ್ತದೆ ಬಂಧುಗಳೇ. ಇವತ್ತಿನ ಒಂದು ಕಾರ್ಯಕ್ರಮದ 2 ಕಥೆಗಳನ್ನು ಹೇಳಬೇಕಾದ್ರೆ, ಒಂದು ಬ್ರಹ್ಮದೇವರ ಇಲ್ಲಿ ಪ್ರತಿಷ್ಠೆ ನಡೆದಿದೆ. ಬ್ರಹ್ಮದೇವರು ಶೀತಲನಾಥ ತೀರ್ಥಂಕರರ ಯಕ್ಷರಾಗಿದ್ದಾರೆ. ಕುದುರೆ ಬ್ರಹ್ಮ ಅನ್ನೋದು ನಮ್ಮ ಎಲ್ಲ ಜೈನ ಮಂದಿರಗಳಲ್ಲಿ ಇರ್ತವೆ. ಆ ಕುದುರೆ ಬ್ರಹ್ಮನನ್ನು ಯಾಕೆ ಇಡ್ತಾರೆ ಅಂತ ಹೇಳಿದರೆ, ವೇಗವಾಗಿ ನಮ್ಮ ಧಾರ್ಮಿಕ ಕಾರ್ಯಗಳನ್ನು ಮತ್ತು ನಮಗೆ ಬರತಕ್ಕಂಥ ಆಪತ್ತನ್ನು ವಿಪತ್ತನ್ನು ದೂರ ಮಾಡತಕ್ಕಂಥ ಶಕ್ತಿ ಇರತಕ್ಕಂಥದ್ದು ಬ್ರಹ್ಮಯಕ್ಷನಲ್ಲಿ ಅನ್ನುವ ಕಾರಣಕ್ಕೆ ಗುತ್ತು ಮನೆತನಗಳಲ್ಲಿ, ಬಸದಿಗಳಲ್ಲಿ, ಊರಿಗೆ, ಜಗತ್ತಿಗೆ ಒಳ್ಳೆಯದಾಗಲಿ ಅನ್ನುವ ಅರ್ಥದಲ್ಲಿ ಬ್ರಹ್ಮಯಕ್ಷನನ್ನು ಸ್ಥಾಪನೆ ಮಾಡ್ತಾರೆ. ಆನಂತರ ವಿಶೇಷವಾಗಿ ಪದ್ಮಾವತಿಯ ಕತೆ. ಆ ಪದ್ಮಾವತಿಯ ಕಥೆಯಲ್ಲಿ ಬರುವುದು ಸಾಕಾರ ಮಹಾರಾಜನ ಕತೆ. ಸಾಕಾರ ಮಹಾರಾಜನಿಗೆ 2 ಪತ್ನಿಯರು. ಒಂದು ಕೆಟ್ಟ ಸ್ತ್ರೀಯ ಸಂಪರ್ಕವನ್ನು ಹೊಂದುತ್ತಾನೆ, ಅವನಿಂದ ಮಾರಿದತ್ತ ಅನ್ನುವ ಒಳ್ಳೆಯ ಮಗನನ್ನೇ ಪಡಿತಾನೆ. ಮತ್ತೊಂದು ಶ್ರೀಯಲ ಮಹಾದೇವಿ, ಅವರಿಂದ ಒಳ್ಳೆಯ ಪುತ್ರನನ್ನು ಜಿನದತ್ತನನ್ನು ಪಡಿತಾಳೆ. ಈ ಇಬ್ಬರಿಗೂ ಮದುವೆ ಆದಂಥ ಸಂದರ್ಭದಲ್ಲಿ ಮಾರಿದತ್ತನಿಗೆ ಪಟ್ಟ ಸಿಗಬಾರ್ದು, ಹಾಗಾಗಿ ನನ್ನ ಮಗನಿಗೆ ಸಿಗಬೇಕು ಅನ್ನುವ ಇವನಿಗೆ ಜಿನದತ್ತನಿಗೆ ಪಟ್ಟ ಸಿಗಬಾರ್ದು, ನನ್ನ ಮಗನಾದ ಮಾರಿದತ್ತನಿಗೆ ಪಟ್ಟ ಸಿಗಬೇಕು ಅನ್ನೋದು ಆ ಕೆಟ್ಟ ತಾಯಿಯ ಅಥವಾ ಸ್ತ್ರೀಯ ಒಂದು ಭಾವನೆ ಆಗ್ತದೆ. ಒಳ್ಳೆಯ ಧಾರ್ಮಿಕ ಸ್ತ್ರೀಯ ಭಾವನೆಯಾಗಿ ಇಲ್ಲಿ ಶ್ರೀಯಲ ಮಹಾದೇವಿ ಇರ್ತಾರೆ. ಅವರಿಗೆ ಸಿದ್ಧಾಂತಕೀರ್ತಿ ಮಹಾರಾಜರ ಆಶೀರ್ವಾದ ಇರ್ತದೆ. ಅಪಾಯವನ್ನು ಅರಿತಂಥ ಸಿದ್ಧಾಂತಕೀರ್ತಿ ಮಹಾರಾಜರು, ನಿನ್ನ ಏನು ಪತಿಗೆ 2 ಜನ ನೀವು ಪತ್ನಿಯರಿದ್ದೀರಿ, ಆ ಕಾರಣದಿಂದ ಕೆಟ್ಟ ಸ್ತ್ರೀಯು ಕೆಟ್ಟ ಯೋಚನೆಯನ್ನೇ ಮಾಡಿ ಅಪಾಯ ತಪ್ಪಿದ್ದಲ್ಲ, ಹಾಗಾಗಿ ಎಚ್ಚರಿಕೆಯಿಂದ ಇರು ಅನ್ನುವ ಮಾತುಗಳನ್ನ ಹೇಳ್ತಾರೆ. ಆ ಸಂದರ್ಭದಲ್ಲಿ ಆ ಜಿನದತ್ತ ರಾಯನಲ್ಲಿ ಹೇಗಾದರೂ ಮಾಡಿ ಸಂಚು ಮಾಡಿ ಅವನನ್ನು ಕೊಲ್ಲಬೇಕು ಅನ್ನುವ ತೀರ್ಮಾನಕ್ಕೆ ಬಂದಂಥ ಆ ಕೆಟ್ಟ ತಾಯಿ ಮಾರಿದತ್ತನ ಮೂಲಕ ವಿಶೇಷವಾಗಿ ಒಂದು ವ್ಯವಸ್ಥೆಯನ್ನು ಮಾಡಬೇಕು, ಅವನನ್ನು ಪಟ್ಟದಲ್ಲಿ ಕೂರಿಸಬೇಕು ಅನ್ನುವ ಭಾವನೆ ಮಾಡ್ತಾಳೆ. ಅಷ್ಟೊತ್ತಿಗೆ ಅವನು ಒಂದು ನಿಂಬೆ ಹಣ್ಣನ್ನು ಕೊಟ್ಟು ಜಿನದತ್ತರಾಯನಲ್ಲಿ, ಇದು ನಮ್ಮ ಅಡುಗೆ ಮನೆಯ ಅಡುಗೆಯವರಿಗೆ ಕೊಡಬೇಕು ಅನ್ನುವ ಮಾತುಗಳನ್ನು ಹೇಳ್ತಾಳೆ. ಶ್ರೀಯಲ ಮಹಾದೇವಿ ಕೊಟ್ಟಂಥ ನಿಂಬೆಹಣ್ಣನ್ನು ಶಿರಸವಹಿಸಿ ಇದು ಕೆಟ್ಟ ಸ್ತ್ರೀಯ ತಾಯಿಯ ನಿಂಬೆಹಣ್ಣನ್ನು ಈ ಜಿನದತ್ತ ತೆಗೆದುಕೊಂಡು ಬರ್ತಾನೆ. ಯಾರು ಶ್ರೀಯಲ ಮಹಾದೇವಿ ಕೊಟ್ಟದ್ದಲ್ಲ, ಬದಲಾಗಿ ಆ ಕೆಟ್ಟ ಸ್ತ್ರೀ ಸಾಕಾರ ಮಹಾರಾಜನ ಕೆಟ್ಟ ಪತ್ನಿ ಕೊಟ್ಟಂಥ ನಿಂಬೆಹಣ್ಣು. ಅದನ್ನು ತೆಗೆದುಕೊಂಡು ಜಿನದತ್ತರಾಯ ಬರುವಾಗ ಮಧ್ಯದ ದಾರಿಯಲ್ಲಿ ಮಾರಿದತ್ತ, ಅವನು ಕೆಟ್ಟ ತಾಯಿಯ ಮಗನಾದರೂ ಒಳ್ಳೆಯ ಮಗನಾಗಿದ್ದ, ಅವನು ತನ್ನ ಅಣ್ಣನಿಗೆ ಹೇಳ್ತಾನೆ, ನೀನು ಎಲ್ಲಿಗೆ ಹೋಗ್ತಾ ಇದ್ದೀಯ ಅಂತ. ನಾನು ಆಹಾರದ ಭೋಜನ ಶಾಲೆಗೆ ಹೋಗ್ತಾ ಇದ್ದೇನೆ, ತಾಯಿ ನನಗೆ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ, ಈ ಹಣ್ಣನ್ನು ತೆಗೆದುಕೊಂಡು ಅಲ್ಲಿ ಹೋಗಬೇಕು ಅಂತ. ತಾಯಿ ಅಂದರೆ ತನ್ನ ತಾಯಿಯನ್ನು ತಾಯಿಯಂತೆ ನೋಡ್ತಾ ಇದ್ದ, ಮಾರಿದತ್ತನ ತಾಯಿಯನ್ನು ತನ್ನ ತಾಯಿಯಂತೆ ನೋಡ್ತಾ ಇದ್ದ. ಆಗ ಹೇಳ್ತಾನೆ, ಅಣ್ಣ ನೀನು ಈ ಕೆಲಸವನ್ನು ಮಾಡುವುದು ಸರಿಯಲ್ಲ, ಅವರು ಹಿಂಸ್ರಕ ತಾಯಿ ಆಗಿದ್ದಾರೆ ನನ್ನ ತಾಯಿ, ಅಲ್ಲಿ ಎಲ್ಲ ಹಿಂಸೆ ವಸ್ತುಗಳೇ ಇರ್ತವೆ, ಹಾಗಾಗಿ ನೀವು ಅಲ್ಲಿ ಹೋಗಬಾರ್ದು, ಈ ಚಿಕ್ಕ ಕೆಲಸವನ್ನು ನಾನು ಮಾಡ್ತೇನೆ, ನಾನು ಪೂರೈಸ್ತೇನೆ ಅಂತ ಹೇಳಿ ಆ ಮಾರಿದತ್ತ ತೆಗೆದುಕೊಂಡು ಹೋಗ್ತಾನೆ. ಇಲ್ಲಿ ಮಾರಿದತ್ತ ಎಷ್ಟು ಒಳ್ಳೆಯವ ಅನ್ನೋದು ನಾವು ಜೈನ ಧರ್ಮೀಯರು ತಿಳ್ಕೊಳ್ಬೇಕಾದಂಥ ಒಂದು ಕಥಾನಕ. ಅಲ್ಲಿ ಜಿನದತ್ತರಾಯ ಹೇಗೋ ಒಳ್ಳೇದಿರ್ತಾನೆ, ಶ್ರೀಯಲ ಮಹಾದೇವಿ ಹೇಗೋ ವ್ರತನಿಷ್ಠ ಇರ್ತಾಳೆ. ಜಿನದತ್ತರಾಯನು ವ್ರತನಿಷ್ಠನಾದರೂ ಕೂಡ ತನ್ನ ಕರ್ಮದ ವಶೀಭೂತನಾಗಿ ಕೆಟ್ಟ ಸ್ತ್ರೀಯ ಸಂಪರ್ಕಕ್ಕೆ ಬೀಳ್ತಾನೆ. ಅದೇ ರೀತಿಯಾಗಿ ಆ ಕೆಟ್ಟ ಸ್ತ್ರೀ ತನ್ನ ಪುತ್ರನ ಬೇರೆಯವರಿಗೆ ಈಗೇನು ಹೇಳ್ತಾರೆ ಸುಪಾರಿ ಕೊಡುವುದಂತ ಹೇಳ್ತಾರೆ, ಹಾಗೆ ಅಲ್ಲಿ ಕತ್ತಿಯಿಂದ ಆ ಮಾರಿದತ್ತನನ್ನೇ ಕಡಿತಾರೆ. ಅವರು ತಿಳ್ಕೊಳ್ಳೋದು ಜಿನದತ್ತನ ಒಂದು ವ್ಯಕ್ತಿತ್ವ ಅಂತ, ಆದರೆ ಅವರು ಕೊಲ್ಲುವುದು ಮಾರಿದತ್ತನನ್ನು. ತನ್ನ ಸ್ವಂತ ಪುತ್ರನನ್ನೇ ಭುಂಜಿಸತಕ್ಕಂಥ ಒಂದು ಕಥಾನಕ ಪದ್ಮಾವತಿ ಪುರಾಣದ ಕಥೆಯಲ್ಲಿ ಬರ್ತದೆ. ಅಂಥ ಸಂದರ್ಭದಲ್ಲಿ ಅವರಿಗೆ ಗೊತ್ತಾಗ್ತದೆ, ಇನ್ನು ಏನು ಉಳಿಯುವುದಿಲ್ಲ, ಜಿನದತ್ತನನ್ನು ಕೂಡ ಉಳಿಸುವುದಿಲ್ಲ ಅನ್ನೋ ಭಾವನೆ ಬಂದು ಸಾಕಾರ ಮಹಾರಾಜನ ಏನು ಸೈನಿಕರಿದ್ದಾರೆ ಅವರೆಲ್ಲ ಅವನನ್ನು ಅಟ್ಟಿಸಿಕೊಂಡು ಬಂದಂತಹ ಸಂದರ್ಭದಲ್ಲಿ ಸಿದ್ಧಾಂತ ಕೀರ್ತಿ ಮುನಿಗಳು ಕೊಟ್ಟಂಥ ಪದ್ಮಾವತಿಯ ಬೆಂಬೆ ಏನಿದೆ ಅದನ್ನು ಬೆನ್ನಿಗೆ ಕಟ್ಟಿಕೊಂಡು ಕುದುರೆಯಲ್ಲಿ ಓಡುವಂಥ ದೃಶ್ಯ. ಕೊನೆಗೆ ಅವನು ಎಲ್ಲಿ ನಿಲ್ತದೆ ಅಲ್ಲೇ
ನಮಗೆ ದೇವಸ್ಥಾನವನ್ನು ಮಾಡಬೇಕು ಅನ್ನುವ ಒಂದು ಕಥಾನಕ ನಾವು ಸಂಕ್ಷಿಪ್ತಗೊಳಿಸ್ತಾ ಇದ್ದೇವೆ. ಅಂಥ ಸಂದರ್ಭದಲ್ಲಿ ಅಲ್ಲಿ ಬೇಡರು ಇದ್ದಂಥ ಪ್ರದೇಶ, ಆ ಪ್ರದೇಶದಲ್ಲಿ ರಾಜ್ಯವನ್ನು ಕಟ್ಟಿ ಪದ್ಮಾವತಿಗೆ ಹುಂಚ ಕ್ಷೇತ್ರವನ್ನು ಸ್ಥಾಪನೆ ಮಾಡ್ತಾರೆ. ಅಲ್ಲಿ ವಿಶೇಷವಾಗಿ ವೈಭವದ ಪೂಜೆಯನ್ನು ಮಾಡ್ತಾರೆ, ಅಪಾಯದಿಂದ ಪಾರಾಗ್ತಾರೆ. ಮಥುರಾದಲ್ಲಿದ್ದಂಥ ಜಿನದತ್ತರಾಯ ನಮ್ಮ ಕರ್ನಾಟಕ ಪ್ರಾಂತ್ಯದ ಹುಂಚಕ್ಕೆ ಬರ್ತಾನೆ. ಹಾಗಾಗಿ ಎಲ್ಲೆಲ್ಲಿ ಪದ್ಮಾವತಿಯ ಸ್ಥಾನವನ್ನು ನಿಲ್ತದೆ ಅಲ್ಲೆಲ್ಲ ಪದ್ಮಾವತಿಯ ವೈಭವಕ್ಕೆ ಬರ್ತದೆ. ಹಾಗಾಗಿ ವಿಶೇಷವಾಗಿ ಪೂಜಾ ನಿರತನಾದಂಥ ಜಿನದತ್ತ ಒಂದು ಬಾರಿ ಮುತ್ತಿನ ಕೆರೆಯಲ್ಲಿ ಬಂದಂಥ 2 ಮುತ್ತಿನ ಮೂಗುತಿಗಳಲ್ಲಿ ಕೆಟ್ಟ ಮುತ್ತನ್ನು ಪದ್ಮಾವತಿ ಮಾತೆಗೆ ಏರಿಸ್ತಾನೆ, ಒಳ್ಳೆಯ ಮುತ್ತನ್ನು ತನ್ನ ಪತ್ನಿಗೆ ಕೊಡ್ತಾನೆ. ಇದರಿಂದಾಗಿ ಅಲ್ಲಿ ಗೆಜ್ಜೆಯ ಶಬ್ದವಾಗಿ ಭಯಂಕರವಾದ ಒಂದು ಶಬ್ದ ಬಂದು ಅಶರೀರವಾಣಿಯಾಗಿ ಇನ್ನು ಮುಂದೆ ಚಿನ್ನ ಏನು ದೊರಕ್ತಾ ಇತ್ತು ಅಲ್ಲಿ ಒಂದು ಸೂಜಿಯನ್ನು ಇಟ್ಟರೆ ಅದು ಇನ್ನು ದೊರಕುವುದಿಲ್ಲ, ಮುತ್ತಿನ ಕೆರೆಯಲ್ಲಿ ಮುತ್ತು ಹುಟ್ಟುವುದಿಲ್ಲ. ಹಾಗಾಗಿ ನೀನು ನನಗಿಂತ ಶ್ರೇಷ್ಠವಾಗಿ ನನ್ನ ಭಕ್ತಿಯನ್ನು ಮಾಡದೆ ನೀನು ನಿನ್ನ ಪತ್ನಿಯನ್ನು ಪೂಜಿಸ್ತಾ ಇದ್ದಿ ಅನ್ನುವ ಮಾತುಗಳನ್ನು ಕೇಳಿ ಅವನ ಶ್ರದ್ಧೆ ಎಲ್ಲವೂ ನಿಂದು ಕಡಿಮೆ ಆಗಿದೆ, ಹಾಗಾಗಿ ಎಲ್ಲ ಸಂಪತ್ತು ಅಳಿದು ಹೋಗ್ತದೆ ಅನ್ನುವ ಒಂದು ಶಾಪ ಅವನಿಗೆ ಬರ್ತದೆ. ಅಷ್ಟೊತ್ತಿಗೆ ಅವನು ಎಚ್ಚರಿಕೆಗೊಳ್ತಾನೆ. ತನ್ನ ಕನಸು ತಾನು ಮಾಡಿರುವಂಥದ್ದು ಸತ್ಯ ಮಿಥ್ಯವಾಗಿ ನಾನು ಪೂಜಿಸಿದೆ, ನಿಜವಾದ ಶ್ರದ್ಧೆಯನ್ನು ಮಾತೆಯಲ್ಲಿ ಮಾಡಿಲ್ಲ, ಹಾಗಾಗಿ ಇಂಥ ಒಂದು ಕೆಲಸವನ್ನು ಮಾಡಿ ನಾನು ತಪ್ಪು ಮಾಡಿದೆ ಅಂಥೇಳಿ ನಾನಾ ಪರಿಯಾಗಿ ಭಗವಂತನಲ್ಲಿ ಪದ್ಮಾವತಿಯಲ್ಲಿ ಪ್ರಾಯಶ್ಚಿತ್ತವನ್ನು ಬೇಡ್ತಾನೆ. ಅಷ್ಟೊತ್ತಿಗೆ ಪುನಃ ಅಶರೀರವಾಣಿಯಾಗಿ ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜಿಸುವ ಕೈಂಕರ್ಯವನ್ನು ಮುಂದುವರಿಸುವಂತ ಹೇಳಿದಾಗ ಆ ಜಿನದತ್ತರಾಯ ಆ ಪದ್ಮಾವತಿಯನ್ನು ಪೂಜಿಸಿದ್ರ ಫಲವಾಗಿ ಎಷ್ಟು ಒಳ್ಳೆಯದಾಗ್ತದೆ ಮತ್ತು ಅವನು ಮರೆತಾಗ ಎಷ್ಟು ಅವನಿಗೆ ಸಂಕಟ ಆಗ್ತದೆ, ವಿಘ್ನಗಳು ಬರ್ತದೆ ಅನ್ನೋದನ್ನು ನಾವು ಪದ್ಮಾವತಿಯ ಕಥೆಯಲ್ಲಿ ಕೇಳಿದ್ದೇವೆ. ಹಾಗಾಗಿ 4ನೇ ಗುಣಸ್ಥಾನವರ್ತಿಯಾದ ಜಿನಶಾಸನ ದೇವತೆಯನ್ನು ಇವತ್ತು ಪ್ರತಿಷ್ಠೆ ಮಾಡಿದ್ದು ಆ ಪೂಜಾ ಸೇವಾದಾತರಿಗೆಲ್ಲರಿಗೂ ಕೂಡ ಒಳ್ಳೆಯ ಫಲಿತಗಳು ಸಿಗಲಿ. ರೆಂಜಾಳದ ಬಸ್ತಿ ಅತ್ಯಂತ ಸುಂದರವಾಗಿ ನಿರ್ಮಾಣವಾಗಿದೆ. 120 ಬಸ್ತಿಗಳಲ್ಲಿ ಕೇವಲ ಕಾರ್ಕಳ, ಮೂಡುಬಿದ್ರಿ, ವೇಣೂರು ಅಂತ ಹೇಳಿ, ವರಂಗ ಅಂತ ಹೇಳಿ ನಾವು ದರ್ಶನ ಮಾಡ್ತೇವೆ. ಆದರೆ ಉತ್ತರ ಭಾರತೀಯರಿಗೆ ಎಲ್ಲೆಲ್ಲಿ ಕಾಡಿನಲ್ಲಿ 10-15 ಮೈಲಿಗೆ ಒಂದು ಬಸದಿ ಇದೆ ಅನ್ನೋದು ಹೆಚ್ಚಿನವರಿಗೆ ಗೊತ್ತಿಲ್ಲ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ 4 ದಿಕ್ಕಿನಲ್ಲಿ ನಾವು 15 ಮೈಲಿಗೆ ಒಂದು ಬಸ್ತಿಯನ್ನು ಇವತ್ತು ಕೂಡ ಕಾಣುವುದು ಸಾಧ್ಯ ಇದೆ. ಅದು ಕನ್ಯಾಕುಮಾರಿಯಿಂದ ಕೈಲಾಸಗಿರಿ, ಚಂಪಾಪುರಿ, ಪಾವಪುರಿ, ಗಿರ್ನಾಜಿವರೆಗೂ ಸಹಸ್ರಾರು ವರ್ಷಗಳಿಂದ ಪಾದಯಾತ್ರೆಯಲ್ಲೇ ಬಂದು ದರ್ಶನ ಮಾಡ್ತಾ ಇದ್ದಂಥ ಮುನಿ ಪರಂಪರೆ, ಶ್ರಮಣ ಪರಂಪರೆ ಅನಾದಿ ಕಾಲದಿಂದ ಈ ಭಾರತದಲ್ಲಿದೆ. ಅಂಥ ಪರಂಪರೆಯಲ್ಲಿ ನಮ್ಮ ವಿಶಿಷ್ಟವಾದಂಥ ರೆಂಜಾಳವು ಒಂದು. ಇಲ್ಲಿ ಅನೇಕ ಜನ ವಿಶಿಷ್ಟವಾಗಿ ಹೆಸರನ್ನು ಗಳಿಸಿದ್ದಾರೆ. ಒಬ್ಬರು ಟೊರೆಂಟೋಗೆ ಹೋದಾಗ ನಾವು ಕೆನಡಾದಲ್ಲೂ ಕೂಡ ಈ ರೋಲ್ತಾರ ಅಂತ ಕೇಳುವಾಗ ಹೆಂಗಲು ರೆಂಜಾಳದಾರ ಅಂತ ಹೇಳಿದರು. ಹಾಗಾಗಿ ನಮಗೆ ಸಂತೋಷ ಆಯಿತು. ನಮ್ಮ ಜೈನರೇ ಅಲ್ಲೂ ಕೂಡ ಇದ್ದಾರೆ. ಮತ್ತು ನಮ್ಮ ಮುನಿರಾಜ ರೆಂಜಾಳರು ವಿಶೇಷವಾಗಿ ಧರ್ಮದ ಪ್ರಭಾವನೆಯನ್ನು ಅವರು ಬ್ರಾಣಬೆಟ್ಟಿನವರು ಹೇಗೆ ವೈದ್ಯಕೀಯ ಸೇವೆಯ ಮೂಲಕ, ರಾಜಕೀಯ ಸೇವೆಯ ಮೂಲಕ, ನ್ಯಾಯದ ಸೇವೆಯ ಮೂಲಕ ಬೇರೆ ಬೇರೆ ರೀತಿಯ ಸೇವೆಯನ್ನು ಕೊಟ್ಟರು, ಅದೇ ರೀತಿಯಾಗಿ ಬೇರೆ ಬೇರೆ ಗುತ್ತು ಮನೆತನದವರು ಇಲ್ಲಿ ಶಿಕ್ಷಕರಾಗಿ ಕೃಷಿಗೆ ಬದುಕನ್ನು ಮಾಡುತ್ತಾ ಬಹಳ ದೊಡ್ಡ ಹೆಸರನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ಮುನಿರಾಜ ರೆಂಜಾಳರು ಉತ್ತರ ಕರ್ನಾಟಕ ಮತ್ತು ಭಾರತದಾದ್ಯಂತ ದೊಡ್ಡ ಹೆಸರು ಗಳಿಸಿ ಧರ್ಮದ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಮುನಿ ರಾಜ ಅಂತ ಹೆಸರು, ಅವರು ಮುಂದೆ ಮುನಿಯೂ ಆಗಬಹುದು. ಹಾಗಾಗಿ ಅಂಥ ಒಂದು ಯೋಗ ಭಾಗ್ಯಗಳು ನಿಮ್ಮ ಊರಿನವರಿಗೆ ಕೂಡಿ ಬರಲಿ ಮತ್ತು ದೊಡ್ಡ ಒಂದು ಜವಾಬ್ದಾರಿ, ಕಾರ್ಕಳದ ಮಸ್ತಕಾಭಿಷೇಕ ಸಂದರ್ಭದ ಸ್ವಚ್ಛತೆಗೊಳಿಸುವ ಕೆಲಸ ನಾವು ಮಾಡ್ತೇವೆ ಅನ್ನೋ ಒಂದು ದೊಡ್ಡ ಜವಾಬ್ದಾರಿಯನ್ನು ನಿಮ್ಮ ಊರಿನವರು ವಹಿಸಿದ್ದಾರೆ. ನಿಮಗೆಲ್ರಿಗೂ ಒಳ್ಳೆಯದಾಗಲಿ. ಹೆಚ್ಚು ಮಾತಾಡದೆ ಇವತ್ತಿನ ಧರ್ಮ, ಅನುಕಂಪ, ಕರುಣೆ ಇದನ್ನು ನಾವು ಹೆಚ್ಚು ಹೆಚ್ಚು ಮಾಡುವ. ಇನ್ನೊಬ್ಬರ ದೋಷವನ್ನು ಹುಡುಕೋ ಬದಲು ಆ ದೋಷವನ್ನು ನಮ್ಮಲ್ಲೇ ಹುಡುಕ್ತಾ ನಿರ್ದೋಷಿಯಾಗಿ ಪರಮಾತ್ಮನಾಗುವುದಕ್ಕೆ ನಮ್ಮ ಗುಣಸ್ಥಾನದಲ್ಲಿ ಕ್ರೋಧ, ಮಾನ, ಮಾಯ, ಲೋಭ ಮತ್ತು ಮೋಹ ಇದನ್ನು ತೊರೆದಾಗ ಒಂಜೊಂಜೆ ಸ್ಥಾನ ಮಿತ್ತು ಬರ್ಬುಣ್ಗೆ ಅಂಚ ಅದು ನಮ್ಮ ಭಗವಂತ ಯಾವಡ್ನಾಂಡ 14 ಸ್ಥಾನ ಬಂತೀರಿ. 13ನೇ ಸ್ಥಾನ ಬತ್ತಿ ಕೂಡಲೇ ಪರಿಪೂರ್ಣ ಶುದ್ಧ ಆತ್ಮ ಬುಣ್ಗೆ ಅವು ಸ್ಥಾನ ಓಲಿ ಇಕ್ಕೊಂಡು ಮಂಡ ಏರ್ಲ ಮಿತ್ತು ಕುಲ್ಲಾಯಿ ಕೂಡ್ಲೆ ಇಕ್ಕುಜಿ ಅಥವಾ ಹಿರ್ತು ಕುಲ್ಲಾಯಿ ಕೂಡ್ಲೆ ಇಕ್ಕುಜಿ ನಮ್ಮನ ಉಲೈದನೆ ಕ್ರೋಧ, ಮಾನ, ಮಾಯ, ಲೋಭ ಬೊಕ್ಕ ಮೋಹನು ಕಡಿಮೆ ಮಲ್ತೊಂದು ಬತ್ತಿ ಲೆಕ್ಕನೆ ನಮ್ಮ ಪುತ್ತಳಿದ ಉಲೈದ ನೇಮಿನಾಥ ಸ್ವಾಮಿ ಲೆಕ್ಕ, ಚಂದ್ರಪ್ರಭ ಸ್ವಾಮಿ ಲೆಕ್ಕ
ಸುಂದರ ಜಿನೇಂದ್ರ ಭಗವಂತೆ ಅವರ ಸಾಧ್ಯ ಉಂಡು ಜೈನ ಧರ್ಮ ಪನ್ಮುಂಡು ಅಂಚಾದ ಗಾಳಿ ಜಲ ಅಗ್ನಿ ವಾಯು ಆದಿತ್ನ ಧೂಳು ಆದಿತ್ನ ಕಣಲ ಒಂಜಿ ಮನುಷ್ಯಾದ ದಿಗಂಬರ ಮೂರ್ತಿಯಾದ ತನ್ನ ದ್ರವ್ಯ ಕ್ಷೇತ್ರ ಕಾಲ ಭವ ಬೊಕ್ಕ ಭಾವದ ಪರಿವರ್ತನದ ಮೂಲಕ ಪರಮಾತ್ಮೆ ಅವರ ಸಾಧ್ಯ ಉಂಡು ನಮ್ಮನ ಸಿದ್ಧಾಂತ ಪನ್ಮುನು ಐತ ಬಗ್ಗೆ ಶ್ರದ್ಧೆ ಮಲ್ಪುಗ ಸಂಪೂಜಕಾನಂ ಪ್ರತಿಪಾಲಕಾನಂ ಯತೀಂದ್ರ ಸಾಮಾನ್ಯ ತಪೋದನಾನಂ ದೇಶಸ್ಯ ರಾಷ್ಟ್ರಸ್ಯ ಪುರಸ್ಯ ರಾಜ್ಞಃ ಕರೋತು ಶಾಂತಿಂ ಭಗವಾನ್ ಜಿನೇಂದ್ರ ಕ್ಷೇಮಂ ಸರ್ವಪ್ರಜಾನಾಂ ಪ್ರಭೋತು ಬಲವಾನ್ ಧಾರ್ಮಿಕೋ ಭೂಮಿಪಾಲಃ ಕಾಲೇ ಕಾಲೇ ಚ ಸಮ್ಯಗ್ ವರ್ಷತು ಮಗವ ವ್ಯಾಧಯೋ ಯಾಂತು ನಾಶಂ ದುರ್ಭಿಕ್ಷಂ ಚೋರಮಾರಿ ಕ್ಷಣೋಪಿ ಜಗತಾಂ ಮಾಸ್ಮಭೂರ್ಜೀವಲೋಕೆ ಜೈನೇಂದ್ರಂ ಧರ್ಮಚಕ್ರಂ ಪ್ರಭವತು ಪ್ರಸರತು ಸರ್ವಸೌಖ್ಯಪ್ರದಾಯಿನಿ ಪ್ರದ್ವಸ್ತಿ ಗಾತಿ ಕರ್ಮಾಣಃ ಕೇವಲ ಜ್ಞಾನ ಭಾಸ್ಕರಃ ಕುರುವಂತು ಜಗತಾಂ ಶಾಂತಿಂ ವೃಷಭಾದ್ಯ ಜಿನೇಶ್ವರ ಓಂ ಶಾಂತಿ ಶಾಂತಿ ಶಾಂತಿ.